ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ ನವೀನ್ ರೆಡ್ಡಿ ನಿರ್ದೇಶನದ ಮೂರನೇ ಕೃಷ್ಣಪ್ಪ. ಮೇಕಿಂಗ್ ಇಸ್ ದ ಕಿಂಗ್ ಅನ್ನೋ ನಂಬಿಕೆಯಲ್ಲಿ ಬರವಣಿಗೆಗಿಂತ ಸಿನಿಮಾದ ಮೇಕಿಂಗ್ನೇ ಹೆಚ್ಚು ಮೆರವಣಿಗೆ ಮಾಡಿಸೋ ಇಂದಿನ ದೊಡ್ಡ ಬಜೆಟ್ನ ದೊಡ್ಡ ಹೀರೋಗಳ ಸಿನಿಮಾಗಳಿಗೆ ಒಂದು ಉತ್ತರ ಕೊಡೋ ಥರ ಬರೀ ಬರವಣಿಗೆಯಿಂದನೇ ಸಿನಿಮಾನ ಗೆಲ್ಲಿಸ್ಬೋದು ನಿಲ್ಲಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಿರ್ದೇಶಕ ನವೀನ್ ರೆಡ್ಡಿ. ಅದಕ್ಕೆ ಅವರಿಗೆ ಬಲಗೈಯಾಗಿ ಎಡಗೈಯಾಗಿ ಶಕ್ತಿ ತುಂಬಿರೋದು ನಮ್ಮ ದೈತ್ಯ ನಟರಾದ ರಂಗಾಯಣ ರಘು ಮತ್ತು ಸಂಪತ್ ಅವರು. ನಮ್ಮ ರಾಜರುಗಳ ಲೆಕ್ಕದಲ್ಲಿ ಹೇಳೋದಾದರೆ ಇಮ್ಮಡಿ ಪುಲಿಕೇಶಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಈ ಮನುಷ್ಯನ ನಾವು ಮುಮ್ಮಡಿ ಕೃಷ್ಣಪ್ಪ ಅಂತ ಅನ್ಬೋದು. ಆದರೆ ಇಲ್ಲಿ ಮುಮ್ಮಡಿ ಕೃಷ್ಣಪ್ಪ ಅವರು ಹೇಳಿ ಕೇಳಿ ಮೇಷ್ಟ್ರು. ಆದರೆ ಹಾಗಂತ ಇಲ್ಲಿ ಬರೀ ಪಾಠ ಮಾಡಲ್ಲ, ದೇಶದ ಬಗ್ಗೆ ಆಗಾಗ ಗಂಭೀರವಾಗಿ ಮಾತಾಡಿದ್ರೂ ತೀರಾ ಉಪದೇಶ ಮಾಡೋ ಲೆವೆಲಿಗೆ ಹೋಗಲ್ಲ. ಕ್ಲಾಸ್ ರೂಮಲ್ಲಿ ತರಲೆ ಮಾಡಿದವ್ರನ್ನ ಒದ್ದು ಹೊರಗೆ ಹಾಕೋ ಮೇಷ್ಟ್ರ ಪಾತ್ರದಲ್ಲಿ ಅಭಿನಯಿಸಿರೋ ಸಂಪತ್ ಅವರದು ನಿಜಕ್ಕೂ ಪ್ರೇಕ್ಷಕನ ಮನಸ್ಸಿನ ಒಳಗೆ ಇಳಿಯುವಂಥ ಅಭಿನಯ. ಅವರೇ ಈ ಸಿನಿಮಾದ ಪ್ರಮುಖ ಆಸ್ತಿ ಅಂದರೆ ತಪ್ಪೇನು. ಹಳ್ಳಿ ಪಂಚಾಯತಿ ಪ್ರೆಸಿಡೆಂಟ್ ಒಬ್ಬ ಎಲೆಕ್ಷನ್ ಹತ್ತಿರ ಬಂತು ಅಂಥೇಳಿ ಊರಲ್ಲಿ ದೇವಸ್ಥಾನ ಕಟ್ಟಿಸಿ ಅದರಿಂದ ಜನಗಳ ಓಟು ಗಿಟ್ಟಿಸ್ಬೋದು ಅಂತ ಟ್ರೈ ಮಾಡ್ತಾನೆ. ರಾಮ ಮಂದಿರ ನೆನಪಾಯ್ತಾ? ಇಲ್ಲ, ಇದು ರಾಮ ಮಂದಿರ ಅಲ್ಲ, ಇದು ಗಣೇಶನ ದೇವಸ್ಥಾನ. ಆದರೆ ವಿಘ್ನೇಶ್ವರನ ಮಂದಿರದ ಉದ್ಘಾಟನೆಗೆ 108 ವಿಘ್ನ ಬರುತ್ತೆ. ಹಾಗಾಗಿ ತನ್ನ ಸುತ್ತಮುತ್ತ ಇರೋ ತಜ್ಞರ ಸಲಹೆಯಂತೆ ಊರಲ್ಲಿರೋ ಮೇಷ್ಟ್ರು ಮೂರನೇ ಕೃಷ್ಣಪ್ಪನ ಮೊರೆ ಹೋಗ್ತಾನೆ ಪಂಚಾಯತಿ ಪ್ರೆಸಿಡೆಂಟ್. ಹಾಗಾಗಿ ಮೇಷ್ಟ್ರು ಮೂರನೇ ಕೃಷ್ಣಪ್ಪ ಇಲ್ಲೊಂಥರ ಥರ್ಡ್ ಅಂಪೈರ್ ಇದ್ದಂಗೆ. ಮಂದಿರ ಉದ್ಘಾಟನೆಗೆ CM ಕರೆಸೋ ಲೆವೆಲ್ವರೆಗೂ ಹೋಗೋ ಈ ವಿಷಯ ಕೊನೆಗೆ ನಮ್ಮ ಮೂರನೇ ಕೃಷ್ಣಪ್ಪನ ಪಂಚಾಯತಿ ಕಟ್ಟೆಗೆ ಹೇಳ್ಕೊಂಬರೋ ಥರ ಮಾಡುತ್ತೆ. ಆದರೆ ಕೊನೆಗೆ ಸಿನಿಮಾಗೊಂದು ನಾಟಕೀಯ ತಿರುವು ಸಿಕ್ಕು ಸಿನಿಮ್ಯಾಟಿಕ್ ಆಗಿಯೇ ಸಿನಿಮಾ ಮುಗಿಯುತ್ತೆ. ಸಿನಿಮಾದ ಮೊದಲ ಅರ್ಧದಲ್ಲಿ ನಿರ್ದೇಶಕ ನವೀನ್ ಮತ್ತು ಅವರ ತಂಡ ಮಾಡಿರೋ ಬರವಣಿಗೆ ಕೆಲಸ ನಿಮಗೆ ಎದ್ದು ಕಾಣಿಸುತ್ತೆ. ಹಾಗಾಗಿ ಸಿನಿಮಾದಲ್ಲಿ ಎಲ್ಲೂ ನಿಮಗೆ ಆಕಳಿಕೆ ಸೀನು ಬರೋ ಥರ ಒಂದು ಸೀನು ಇಲ್ಲ ಅನ್ನೋ ಥರ ಸಿನಿಮಾ ಮುಂದೆ ಹೋಗ್ತಾನೆ ಇದೆ. ರಂಗಾಯಣ ರಘು ಸಂಪತ್ ಅವರಂಥ ಅನುಭವಿ ನಟರ ಜೊತೆಗೆ ಇಲ್ಲಿ ನಮ್ಮ ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಗಳ ಕೆಲವು ದೇಸಿ ಪ್ರತಿಭೆಗಳನ್ನ ಕೂಡ ಬಳಸ್ಕೊಳ್ಳಲಾಗಿದೆ. ಅದರ ಮೂಲಕ ಒಂದು ಭರಪೂರ ಮನೋರಂಜನೆ ಕೊಟ್ಟಿದ್ದಾರೆ ನಿರ್ದೇಶಕ ನವೀನ್ ಅವರು. ರಂಗಾಯಣ ರಘು ಅವರ ಬಲಗೈ ಬಂಟನ ಪಾತ್ರ ಮಾಡಿರೋ ಶಂಕರ ಅನ್ನೋ ಪಾತ್ರ ನಿಮಗೆ ಸಿನಿಮಾ ನೋಡಿದ ಮೇಲೂ ನೆನಪಲ್ಲಿ ಉಳಿಯುತ್ತೆ ಅನ್ನೋದೇ ಇದಕ್ಕೆ ಸಾಕ್ಷಿ. ಒಳ್ಳೆ ಡೈಲಾಗ್ ಅಂದರೆ ಅದು ಬರೀ ಮಾಸ್ ಹೀರೋಗಳಿಗೆ ಬರೆಯೋ ಪಂಚಿಂಗ್ ಡೈಲಾಗ್ ಅನ್ನೋ ಮಿತ್ತನ್ನು ನವೀನ್ ರೆಡ್ಡಿ ಅವರು ಸುಳ್ಳಾಗಿಸಿದ್ದಾರೆ. ಹಾಗಾಗಿ ಅವರಿಲ್ಲಿ ಒಂದೊಂದು ಸಣ್ಣ ಸಣ್ಣ ದೃಶ್ಯ ಮತ್ತು ಸಣ್ಣ ಸಣ್ಣ ಪಾತ್ರಗಳಿಗೂ ಕೂಡ ಪ್ರಾಮುಖ್ಯತೆ ಕೊಟ್ಟು ಒಳ್ಳೊಳ್ಳೆ ಡೈಲಾಗ್ಸ್ ಬರ್ತಿದ್ದಾರೆ. ಕೆಲವೊಂದು ಕಡೆ ಕಾಮಿಡಿ ಅಂದರೆ ಬರೀ ಸಂಭಾಷಣೆನೇ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನಿಮಗೆ ಒಂಥರ ಆ್ಯಕ್ಷನ್ ಪ್ಯಾಕ್ಡ್ ಮತ್ತು ರಿಯಾಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಹೇಳ್ಬೋದು. ನವೀನ್ ರೆಡ್ಡಿ ಅವರು ಮುಮ್ಮಡಿ ಕೃಷ್ಣಪ್ಪನ ಕಥೆಯಲ್ಲಿ ತೀರಾ ಮಡಿವಂತಿಕೆ ಏನೂ ಫಾಲೋ ಮಾಡಿಲ್ಲ. ತೀರಾ ಮಡಿ ಇಲ್ಲದಿದ್ದರೂ ಕಾಮಿಡಿ ಮಾತ್ರ ತುಂಬ ಇದೆ. ಕೃಷ್ಣಪ್ಪನ ಕಥೆಯಲ್ಲಿ ಉಗ್ರ ಮಂಜು ಅವರ ಕೃಷ್ಣಲೀಲೆ ಸೇರಿದಂತೆ ಅಲ್ಲಲ್ಲಿ ಒಂದಷ್ಟು ತುಂಟತನ ಪೋಲಿತನ ಇದ್ದರೂ ಎಲ್ಲೂ ಅದು ಮಿತಿ ಮೀರಿಲ್ಲ. ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಟ್ವಿಸ್ಟ್ ಸ್ವಲ್ಪ ನಾಟಕೀಯ ಅಂತ ಅನಿಸುತ್ತೆ. ಬಟ್ ಆದರೆ ಅದು ತೀರಾ ಸಿನಿಮಾದ ಘನತೆ ಗಾಂಭೀರ್ಯಕ್ಕೇನೂ ಧಕ್ಕೆ ಮಾಡಿಲ್ಲ. ಅದೇ ಫ್ಲೋನ ಕೊನೆಯವರೆಗೂ ತೊಗೊಂಡೋಗಿ ಸಿನಿಮಾಕ್ಕೆ ಒಂದು ಸುಖಾಂತ್ಯ ಕಲ್ಪಿಸಿದ್ದಾರೆ ನಿರ್ದೇಶಕ ನವೀನ್. ಆದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ದೊಡ್ಡ ಬಜೆಟ್ ಇರಬೇಕು, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರಬೇಕು, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರಬೇಕು ಅನ್ನೋ ಮಾತನ್ನು ನಿರ್ದೇಶಕ ನವೀನ್ ಅವರು ಇಲ್ಲಿ ಒಡೆದು ಹಾಕಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪೇನಲ್ಲ. ರಂಗಾಯಣ ರಘು ಮತ್ತು ಸಂಪತ್ ಅವರು ನಾವು ಈ ಚಿತ್ರರಂಗದ ತುಂಬ ದೊಡ್ಡ ಸಂಪತ್ತು, ನಮ್ಮನ್ನು ಬಳಸ್ಕೊಳ್ದಿದ್ರೆ ಸಿನಿಮಾ ರಂಗಕ್ಕೆ ಆಪತ್ತು ಅನ್ನೋದನ್ನು ತುಂಬ ಎಫೆಕ್ಟಿವ್ ಆಗಿ ಪ್ರೂವ್ ಮಾಡಿದ್ದಾರೆ. ನಿಜ ಜೀವನದಲ್ಲಿ ತಮ್ಮ ಸ್ವಂತ ಹಳ್ಳಿಯಲ್ಲಿ ನಿಸ್ವಾರ್ಥವಾಗಿ ತಮ್ಮದೇ ಹಣದಿಂದ ದೇವಸ್ಥಾನ ಕಟ್ಟಿಸಿರೋ ನಮ್ಮ ರಂಗಾಯಣ ರಘು ಅವರು ಈ ಸಿನಿಮಾದಲ್ಲಿ ಸ್ವಾರ್ಥಕ್ಕಾಗಿ ಅವಕಾಶವಾದಿಯಾಗಿ ಊರಲ್ಲಿ ದೇವಸ್ಥಾನ ಕಟ್ಟಿಸಿರೋ ಒಂದು ಪಾತ್ರ ಸಿಕ್ಕಾಗ ಈ ಅವಕಾಶನೂ ಕೂಡ ಅವರು ಬಳಸ್ಕೊಂಡು ಸಮರ್ಥವಾಗಿ ತಮ್ಮ ಪ್ರತಿಭೆ ತೋರಿಸಿದರೆ. ಜೊತೆಗೆ ಒಬ್ಬ ವ್ಯಕ್ತಿಯಾಗಿ ಕೂಡ ಅವರ ಈ ನಿರ್ಧಾರ ತುಂಬ ದಿಟ್ಟ ಅಂತ ಅನಿಸುತ್ತೆ. ಅವರ ಕಾಮಿಡಿ ಸೆನ್ಸ್ ಆಗಲಿ, ಮಧ್ಯಂತರ ಮತ್ತು ಕೊನೆಯಲ್ಲಿ ಬರುವಂಥ ಗಂಭೀರ ಅಭಿನಯ ಆಗಲಿ, ಸಿನಿಮಾ ನಟನೆ ಬಗ್ಗೆ ಅವರಿಗೆ ಇರುವಂಥ ಭಯ ಭಕ್ತಿನ ತುಂಬ ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ಮೂರನೇ ಕೃಷ್ಣಪ್ಪನಾಗಿ ಸಂಪತ್ ಅವ್ರದ್ದು ಬರೀ ಕಾಡುವಂಥ ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಇನ್ನಷ್ಟು ಅಭಿಮಾನ ಮೂಡಿಸುವಂಥ ಅಭಿನಯ. ತಮ್ಮನ್ನು ಕೇವಲ ಸಣ್ಣ ಪುಟ್ಟ ಪಾತ್ರಗಳಿಗೆ ಮಾತ್ರ ಅಲ್ಲ, ಇಡೀ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ಪಾತ್ರಕ್ಕೂ ಕನ್ಸಿಡರ್ ಮಾಡಬಹುದು ಅಂತ ಒತ್ತಿ ಹೇಳುವಂಥ ಪರಿಪೂರ್ಣ ಅಭಿನಯ ಅವರದ್ದು. ಇದ್ರ ಜೊತೆಗೆ ಒಳ್ಳೆಯ ಅಭಿನಯ ಮಾಡೋಕ್ಕೆ ಉಗ್ರಾವತಾರನೇ ತಾಳಬೇಕು ಅಂತೇನಿಲ್ಲ ಅಂತ ನಮ್ಮ ಉಗ್ರ ಮಂಜು ಅವರು ನಿರೂಪಿಸಿದ್ದಾರೆ. ಇಡೀ ಸಿನಿಮಾ ಕೂಲಾಗಿ ನಿಭಾಯಿಸಿರೋ ಅವರು ತಮ್ಮ ಅಭಿನಯದಲ್ಲಿ ಹೊಸ ರೇಂಜ್ ತೋರಿಸಿದ್ದಾರೆ.
ನೀನು ಎಂಡ್ರ ಚಿಕ್ಕ ಅಂತ ಒಂದು ಪಾತ್ರನ ಹಗಲೆಲ್ಲ ಕೇಳ್ತಾ ಇರ್ತಾರೆ. ಆ ಚಿಕ್ಕನಿಗೆ ಕ್ಲೈಮ್ಯಾಕ್ಸಲ್ಲಿ ದೊಡ್ಡ ಸರ್ಪ್ರೈಸೇ ಸಿಗುತ್ತೆ. ಬಟ್ ಆ ಮೂಲಕ ತಮ್ಮಲ್ಲಿರೋ ನಟನೆಯ ಇನ್ನೊಂದು ವರಸೆಯನ್ನು ಪ್ರೇಕ್ಷಕರಿಗೆ ತೋರಿಸಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಉಗ್ರ ಮಂಜು. ಆನಂದ್ ರಾಜವಿಕ್ರಮ್ ಅವರ ಸಂಗೀತ ಮತ್ತು ಯೋಗಿಯವರ ಛಾಯಾಗ್ರಹಣ ಸಿನಿಮಾಗೆ ಏನು ಬೇಕೋ ಅದನ್ನು ಕೊಟ್ಟಿದೆ. ಬಟ್ ಆದರೂ ಸಿನಿಮಾದಲ್ಲಿರೋ ಕೆಲವೊಂದು ಒಳ್ಳೊಳ್ಳೆ ಕಾಮಿಡಿ ಸನ್ನಿವೇಶಗಳಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನೂ ಸ್ವಲ್ಪ ಚೆನ್ನಾಗಿರಬಹುದಿತ್ತು ಅಂತ ಅನ್ನಿಸ್ತು. ಹಾಗೆ ಕ್ಯಾಮ್ರಾ ವರ್ಕ್ ಕೂಡ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೋದಿತ್ತೇನೋ. ಕೊನೆಗೊಂದು ಮಾತು, ಈ ಸಿನಿಮಾದಲ್ಲಿ ನಿರ್ದೇಶಕ ನವೀನ್ ರೆಡ್ಡಿ ಅವರು ಯಾವ ಮೆಸೇಜನ್ನು ಕೊಟ್ಟಿಲ್ಲ. ಆದರೆ ನಮ್ಮ ತಮಿಳು ನಟ ಯೋಗಿ ಬಾಬು ಅವ್ರದ್ದೊಂದು ಸಿನಿಮಾ ಬಂದಿತ್ತು ಮಂಡೇಲ ಅಂತ. ಆ ಕ್ಯಾಟಗರಿಗೆ ಬರುವಂಥ ಕ್ವಾಲಿಟಿ ಸಿನಿಮಾಗಳು ನಮ್ಮಲ್ಲೂ ಬರ್ತಾ ಇವೆ ನೋಡಿ ಅನ್ನೋ ಮೆಸೇಜನ್ನು ಮಾತ್ರ ಕನ್ನಡ ಪ್ರೇಕ್ಷಕರಿಗೆ ಖಂಡಿತ ಕೊಟ್ಟಿದ್ದಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮೂರನೇ ಕೃಷ್ಣಪ್ಪ ಸಿನಿಮಾ ನೋಡಿದ ಮಾರನೇ ದಿವಸ ಕೂಡ ಕಾಡುವಂಥ ಸಿನಿಮಾ. ಹಾಗಾಗಿ ಖಂಡಿತ ನೋಡಿ.